ಎಲ್ಲರಿಗೂ ನಮಸ್ಕಾರ. ನಾನು ಎಸ್ ಪ್ರಕಾಶ್ ರಾಜ್ ಪಕ್ಕಲ್ ಹುಡುಗ ವೀಕ್ಷಕರೇ, ನಾಡಹಬ್ಬ ದಸರಾದ ಉದ್ಘಾಟನೆಗೆ ಕಾಂಗ್ರೆಸ್ ಸರ್ಕಾರವು ಅಂದರೆ ಕರ್ನಾಟಕ ಸರ್ಕಾರವು ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ಅನ್ನು ಪಡೆದಂತಹ ಮುಸ್ಲಿಂ ಮಹಿಳೆಯಾದ ಬಾನು ಮುಸ್ತಕ್ ಅವರನ್ನ ನೇಮಕ ಮಾಡಿರುತ್ತದೆ. ನೇಮಕ ಮಾಡಿದ ಬೆನ್ನಲ್ಲೇ ಕೆಲವು ಬಿಜೆಪಿ ರಾಜಕಾರಣಿಗಳು ಇದನ್ನು ಸಹಿಸಲಾರದೆ ಅಥವಾ ಇಷ್ಟಪಡಲಾರದೆ ಕೋರ್ಟಿಗೆ ಅರ್ಜಿ ಹಾಕ್ತಾರೆ. ಬಟ್ ಹೈಕೋರ್ಟ್ ಈ ವರ್ಷದ ದಸರಾ ನಾಡಹಬ್ಬವನ್ನು ಬಾನು ಮುಸ್ತಕ್ ಅವರೇ ಉದ್ಘಾಟನೆ ಮಾಡಬೇಕಂತೇಳಿ ಆದೇಶವನ್ನು ಹೊರಹಾಕಿದ ಬೆನ್ನಲ್ಲೇ ಕೆಲವು ಅಂದರೆ ಪ್ರತಾಪ್ ಸಿಂಹ ಮತ್ತು ಬಸವನಗೌಡ ಆರ್ ಯತ್ನಾಳ್ ಅವರಿಗೆ ಮುಖಭಂಗ ಆಗುತ್ತದೆ. ಅದರಲ್ಲಿ ಈ ಬಸವನಗೌಡ ಆರ್ ಯತ್ನಾಳ್ ಅವರು ಪ್ರಚೋದನಕಾರಿ ಹೇಳಿಕೆಯನ್ನು ಕೊಡ್ತಾರೆ. ನಾನು ಹಿಂದೂ ಹುಲಿ ಅಂತ ಸ್ವಯಂ ಘೋಷಿತ ರಾಜಕಾರಣಿ. ಪ್ರಿಯ ವೀಕ್ಷಕರೇ, ಮೊನ್ನೆ ಕೊಟ್ಟಂತಹ ಒಂದು ಅವಹೇಳನಕಾರಿ ಹೇಳಿಕೆ ನಿಮಗೆಲ್ಲ ಗೊತ್ತಿದೆ. ಆದರೆ ನಾನು ಮತ್ತೊಮ್ಮೆ ಹೇಳ್ತೇನೆ, ಚಾಮುಂಡಿ ದೇವಿಗೆ ಯಾವುದೇ ಸಾಮಾನ್ಯ ದಲಿತ ಮಹಿಳೆ ಹೂವನ್ನು ಮುಡಿಸಲು ಅಧಿಕಾರ ಇಲ್ಲ ಅಂತ. ಇದು ನಾನೊಬ್ಬ ಹಿಂದೂ ಹುಲಿ, ನಾವೆಲ್ಲ ಒಂದೇ ಅಂತ ಹೇಳ್ಕೊಂಡು ಓಡಾಡುವಂತಹ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆಯಾದಂತಹ ಯತ್ನಾಳ್ ಅವರ ಮಾತು. ಅಂದರೆ ಇವರ ಮನಸ್ಥಿತಿ ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ ಪ್ರಿಯ ವೀಕ್ಷಕರೇ. ಹಿಂದೂಗಳು ದಲಿತರಲ್ಲ, ದಲಿತರು ಸಾಬ್ರು ಎಲ್ಲ ಒಂದೇ. ಮಾತೆತ್ತಿದ್ರೆ ಬಸವನಗೌಡ ಯತ್ನಾಳ್ ಅವರು ಸಾಬ್ರು ಅಂತಾರೆ. ಅದೇ ಲಿಸ್ಟಿಗೆ ದಲಿತರನ್ನು ಸೇರಿಸ್ಬಿಟ್ರು. ಬ್ರಾಹ್ಮಣ, ವೈಶ್ಯ, ಶೂದ್ರ, ದಲಿತರು ಇವರೆಲ್ಲ ಯಾರು? ಚಾಮುಂಡಿ ದೇವಿನ ಸನಾತನ ಧರ್ಮದವರೇ ಪೂಜೆ ಮಾಡ್ಬೇಕಂತೆ. ಸಾಮಾನ್ಯ ದಲಿತ ಮಹಿಳೆಯನ್ನು ಪೂಜೆ ಮಾಡಂಗಿಲ್ಲ, ಹೂವು ಕೂಡ ಮುಡ್ಸಂಗಿಲ್ಲ ಅಂತ ಹೇಳ್ತಾರೆ ಈ ಯತ್ನಾಳ್ ಅವರು. ಯತ್ನಾಳ್ ಅವರೇ, ನಿಮ್ಮ ಮನಸ್ಥಿತಿಯನ್ನು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಆ ಚಾಮುಂಡಿ ದೇವಿಯ ಸನ್ನಿಧಿಗೆ ದಿನನಿತ್ಯ ಸಾವಿರಾರು ಭಕ್ತರು ಹೋಗ್ತಾರೆ. ಅಲ್ಲಿ ಎಷ್ಟು ಜನ ದಲಿತರು ಇರ್ತಾರೆ ಅಂತ ಗೊತ್ತಾ ನಿಮಗೆ? ಆ ಚಾಮುಂಡಿ ದೇವಿಯನ್ನು ಕೆತ್ತಿದಂತಹ ಅಥವಾ ಚಾಮುಂಡಿ ದೇವಿಯ ದೇವಸ್ಥಾನವನ್ನು ಕಟ್ಟಿದಂತಹ ವ್ಯಕ್ತಿಗಳು ದಲಿತರಾಗಿದ್ರೆ ಏನು ಮಾಡ್ತೀರಿ? ನಿಮಗೆ ಗೊತ್ತಾ ಆ ದೇವಸ್ಥಾನ ಕಟ್ಟಿದ್ದು ಯಾವ ಜಾತಿರಂತ? ಅಥವಾ ಕೆತ್ತನೆ ಮಾಡಿದಂತಹ ದೇವಿಯ ಕೆತ್ತನೆ ಮಾಡಿದಂತಹ ವ್ಯಕ್ತಿಗಳು ಯಾವ ಜಾತಿರಿ ಅಂತ ಗೊತ್ತಾ? ಯತ್ನಾಳ್ ಅವರೇ, ಸಮಾಜದಲ್ಲಿ ಈ ತರಹ ಕೋಮು ಗಲಭೆ ಮತ್ತು ಪ್ರಚೋದನಕಾರಿ ಹೇಳಿಕೆಯನ್ನು ಕೊಟ್ಟು ಯಾಕೆ ನೀವು ಈ ಸಮಾಜದ ದಿಕ್ಕನ್ನು ದಾರಿ ತಪ್ಪಿಸ್ತಾ ಇದ್ದೀರಾ? ಯತ್ನಾಳ್ ಅವರೇ, ನೀವು ಇವತ್ತು ದಲಿತರು ಹಿಂದೂಗಳಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳಿದ್ದೀರಾ. ಎಸ್, ಯಾಕಂದರೆ ನಿಮ್ಮ ಮನಸ್ಥಿತಿಗಳು ಆಗಿದ್ದಾವೆ. ಸ್ವಾಮಿ, ಮೈಸೂರು ಅರಮನೆ, ಶ್ರೀಗಂಧದ ಅರಮನೆ ಅಂತೇಳಿ ಆಗಿನ ಕಾಲದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಶ್ರೀಗಂಧದ ಅರಮನೆ ಬೆಂಕಿಗೆ ಆಹುತಿ ಆಗುತ್ತೆ. ಆ ಟೈಮಲ್ಲಿ ಮೈಸೂರು ರಾಜರ ಪ್ರಾಣ ಉಳಿಸಿದ್ದು ಇದೇ ಬಹುತೇಕ ದಲಿತರು. ಆ ಜನದಲ್ಲಿ ದಲಿತರು ಕೂಡ ಇರ್ತಾರೆ. ಸುಮ್ಮನೆ ಮೈಕ್ ಸಿಕ್ತು, ಜನಗಳಿದ್ದಾರೆ, ಹಸಿರು ಕೇಸರಿ ಎಲ್ಲ ಕಡೆ ಓಡಾಡ್ತಾ ಇದ್ದ ಅಂತ ಹೇಳ್ಬಿಟ್ಟು ಜನಗಳ ಮುಂದೆ ಅವಹೇಳನಕಾರಿ ಕೋಮು ಗಲಭೆಯ ಭಾಷಣಗಳನ್ನು ಸೃಷ್ಟಿ ಮಾಡಿ ಜನನ ನೀವು ದಾರಿ ತಪ್ಪಿಸ್ತಾ ಇದ್ದೀರಾ ಯತ್ನಾಳ್ ಅವರೇ. ನೀವು ಬಡವರ ಮನೆಯ ಮಕ್ಕಳ ಮುಂದೆ ಪ್ರಚೋದನಕಾರಿ ಹೇಳಿಕೆಯ ಭಾಷಣಗಳು ಮಾಡುವ ಬದಲು ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಆ ಹೇಳಿಕೆಯ ಪ್ರಚೋದನಕಾರಿ ಹೇಳಿಕೆಯ ಭಾಷಣವನ್ನು ಮಾಡಿ ನಿಮ್ಮ ಮಕ್ಕಳನ್ನು ಬೀದಿ ಬಿಡಿ. ಯಾಕೆ ಬಡವರ ಮಕ್ಕಳ ಮುಂದೆ ಆ ಪ್ರಚೋದನಕಾರಿ ಹೇಳಿಕೆಯನ್ನು ನೀಡಿ ಕೋಮು ಗಲಭೆಗೆ ಬಡವರ ಮನೆಯ ಮಕ್ಕಳನ್ನ ಯೂಸ್ ಮಾಡ್ಕೊತಿದ್ದೀರಾ ನೀವು? ಬಿಜೆಪಿ ಪಕ್ಷದಿಂದ ನಿಮ್ಮನ್ನು ಉಚ್ಚಾಟನೆ ಮಾಡಿದ ದಿನದಿಂದ ನೀವು ಹುಚ್ಚಾಗ್ಬಿಟ್ಟಿರ ಅನ್ಸುತ್ತೆ. ಯಾಕೆಂದ್ರೆ ಒಬ್ಬ ಸಾಮಾನ್ಯ ಯಡಿಯೂರಪ್ಪನವರ ಮಗ, ನನಗಿನ್ನ ಚಿಕ್ಕೋನು, ಅವನು ನನ್ನ ಪಕ್ಷದಿಂದ ಹೈಕಮಾಂಡ್ ಅವರು ಸೇರಿ ನನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದಂಥ ಒಂದು ಕಾರಣಕ್ಕೆ ನೀವು ಹೊಸ ಪಕ್ಷವನ್ನ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ದೀರಾ. ನಾನು ಹಿಂದೂ ಹುಲಿ ಅಂತಿದ್ದೀರಾ? ಅಲ್ಲ, ನೀವು ಹಿಂದೂ ಮಧ್ಯ ಹುಳಿಯನ್ನು ಹಿಂಡುತ್ತಿರುವಂತಹ ಅಪಾಯಕಾರಿ ರಾಜಕಾರಣಿ ನೀವು. ಹೊಸ ಪಕ್ಷವನ್ನು ಕಟ್ಟಲು, JCP ಪಕ್ಷವನ್ನು ಕಟ್ಟಲು ಅಥವಾ ಹಿಂದುತ್ವ ಪಕ್ಷವನ್ನು ಕಟ್ಟಲು ನೀವು ಮಾಡ್ತಿರುವ ತಂತ್ರ, ಅವಹೇಳನಕಾರಿ ಭಾಷಣಗಳು ನಮ್ಗೆ ಅರ್ಥ ಆಗ್ತಿದೆ. ನಿಮಗೆ ಜೈಕಾರ ಹಾರ ಹಾಕೋರೆಲ್ಲ ಹಿಂದೂಗಳೇ. ಆ ಹಿಂದೂಗಳಲ್ಲಿ ಎಷ್ಟೋ ಜನ ದಲಿತರಾಗಿರ್ತಾರೆ. ಓಕೆ, ನಿಮ್ಮ ಮನಸ್ಥಿತಿನೇ ಹೇಳ್ತಿದೆ. ಹಿಂದೂಗಳನ್ನ ಎಲ್ಲಿಟ್ಟಿದ್ದೀರಾ? ಹಿಂದೂಗಳಲ್ಲಿ, ಹಿಂದೂ ಸಮಾಜದಲ್ಲಿ ದಲಿತರನ್ನ ನೀವು ಎಲ್ಲಿಟ್ಟಿದ್ದೀರಾ ಅಂತ ನಿಮ್ಮ ಮನಸ್ಥಿತಿಗಳು, ನಿಮ್ಮ ಹೇಳಿಕೆಗಳು, ನೀವು ಕೊಡುತ್ತಿರುವಂತಹ ಬಹಿರಂಗ ಭಾಷಣಗಳಲ್ಲಿ ನಿಮ್ಮ ಈ ಅವಹೇಳನಕಾರಿ ಆಘಾತಕಾರಿ ಹೇಳಿಕೆಗಳೇ ಸಮಾಜಕ್ಕೆ ಗೊತ್ತಾಗ್ತಿದೆ. ಅಂದರೆ ದಲಿತರಂದ್ರೆ ನಿಮಗೆ ಲೆಕ್ಕಕ್ಕೆ ಇಲ್ಲ. ಮಾತೆತ್ತಿದೆ ಸಾಬ್ರು ಅಂತ ಹೇಳ್ತೀರಾ. ಸಾಬ್ರು ದಲಿತರು ಅವು ಒಂದು ವರ್ಗ ಅಂತ ಮಾಡ್ತಾ ಇದ್ದೀರಾ. ಹಿಂದೂಗಳು ಅಂದ್ರೆ ನಾವು ಅಂತ ಹೇಳ್ತಿದ್ದೀರಾ. ನೀವು ಆಣಿ ಕುಂಕುಮ ಮತ್ತು ಕೇಸರಿ ಸಾಲ ಹಾಕ್ತೀರಾ, ಅದಕ್ಕೆ ಅರ್ಥ ಏನಾದ್ರು ಗೊತ್ತಿದೆಯಾ?
ನಾನು ಹಿಂದೂ ಅಂತ ಹೇಳ್ಕೊಂಡು ಯಾಕೆ ಸ್ವಯಂ ಘೋಷಿತ ಹೇಳಿಕೆಗಳನ್ನು ಕೊಡ್ಕೊಂಡು ಪ್ರಪಂಚದಲ್ಲಿ ಈ ರಾಜ್ಯದಲ್ಲಿ ಈ ಸಮಾಜದಲ್ಲಿ ನೀವು ಪ್ರಚೋದನಕಾರಿ ಹೇಳಿಕೆಯನ್ನು ಕೊಟ್ಟು ಕೋಮು ಗಲಭೆಗಳಿಗೆ ಜಗಳಗಳಿಗೆ ನೀವೇ ನೇರ ಹೊಣೆ ಆಗ್ತಾ ಇದ್ದೀರಾ. ಬಿಜೆಪಿಯಿಂದ ಉಚ್ಚಟನಾದ ಕೆಲವೇ ದಿನಗಳಲ್ಲಿ ನಿಮಗೆ ಹುಚ್ಚಿಡಿದಿದೆ ನಾನು ಹೊಸ ಪಕ್ಷ ಕಟ್ಟಬೇಕಂತೇಳಿ. ಆ ಬೆನ್ನಲ್ಲಿ ನೀವು ಈ ಥರ ಮಾಡಿದರೆ ನೀವು ಎಲ್ಲೂ ಗೆಲ್ಲೋದಿಲ್ಲ. ದಲಿತರ ಮೇಲೆ ನೀವು ಈ ಥರ ಹೇಳಿಕೆಯನ್ನು ಕೊಡ್ತಾ ಇದ್ದೀರೋ ಆ ದಲಿತರು ನಿಮಗೆ ಯಾರು ಓಟ್ ಹಾಕಲ್ಲ. ಯಾಕಂದರೆ ನಾವು ಹಿಂದೂಗಳಲ್ಲ. ನಿಮಗೆ ಹಿಂದೂ ಅನ್ನೋರು ಯಾರಂತ ನಿಮ್ಮ ಮನಸ್ಸಲ್ಲಿದ್ದಾರೋ ಅವ್ರ ಹತ್ರ ನೀವು ಓಟ್ ಹಾಕ್ಸ್ಕೊಬೇಕಾಗುತ್ತದೆ. ನಾವು ಎಲ್ಲ ಒಂದೇ ಅನ್ನೋಂಥ ಒಂದು ಮನೋಭಾವನ ಬೆಳೆಸ್ಕೊಳ್ಳಿ. ಯಾಕಂದರೆ ನೀವು 60 ವರ್ಷ ಇವಾಗ ನೀವು ನೀನೇನು 10 ವರ್ಷ 15 ವರ್ಷ ನೀವು ರಾಜಕಾರಣ ಮಾಡ್ಬೋದು ಅಷ್ಟೇ. ಎಲ್ಲರೂ ಮನಸ್ಸು ಸೇರಲೇಬೇಕಾ? ನೀನು 10-15 ವರ್ಷದಲ್ಲಿ ಏನು ಮಾಡ್ತೀರ ನೀವು? ಯಾಕೆ ಈ ತಾರತಮ್ಯ? ಯಾಕೆ ದಲಿತರನ್ನ ಹಿಂದೂಗಳಾಗಿ ಒಪ್ಕೊಂತಿಲ್ಲ ನೀವು? ಯಾಕೆ ಹೇಳಿ? ದೇವರಿಗೆ ಹೇಳಿದ ಜಾತಿ ಧರ್ಮ ನಿಮ್ಗೆ ಯಾಕ್ರಯ್ಯ? ಇವತ್ತು ನೀವು ದಲಿತರನ್ನ ರೊಚ್ಚಿಗೆ ಬಿಡಿಸಿದ್ದೀರ. ಯಾಕೆ ಈ ಸಮಾಜದಲ್ಲಿ ಈ ಥರ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟು ಸಮಾಜದಲ್ಲಿ ನೀವು ಈ ಥರ ಒಂದು ಗಲಭೆಗಳನ್ನ ಸೃಷ್ಟಿ ಮಾಡ್ತಾ ಇದ್ದೀರಾ? ಯತ್ನಾಳ್ ಅವರೇ, ನೀವು ಕೊಟ್ಟಂತಹ ಹೇಳಿಕೆ ತಪ್ಪು, ಸಮರ್ಥನೆ ಮಾಡ್ಕೊಳ್ಳಿ. ಈ ಬಸವನಗೌಡ ಯತ್ನಾಳ್ ಅವ್ರು ಕೊಟ್ಟಂತಹ ಹೇಳಿಕೆಗೆ ಕ್ಷಮೆ ಯಾಚಿಸಬೇಕು. ಇಲ್ಲಾಂದರೆ ಇದು ಬೇರೆ ಮಟ್ಟಕ್ಕೆ ಹೋಗುತ್ತದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಧನ್ಯವಾದಗಳು.